ಹಲೋ, ಬಂದಿದ್ಯಾ? ಏಯ್ ಬಂದಿಲ್ವಾ ಅಲ್ಲಿ? ಹಾ, ಬ್ಯಾಗಲ್ಲಿ ಇಲ್ಲ. ಏಯ್ ರೊಕ್ಕ ಯಾಕ್ಲೆ ಶಾಲಿಗೆ ಹೋಗೋ ಬ್ಯಾಗಲ್ ತರ ಕೇಳ್ದಿ? ಯಾಕಂತ ನೆನಪು ಮಾಡ್ಕೋ. ಏ ಕೇಶ್ವ, ಈ ಫೈಲ್ಸ್ಗೂ ಪೈಲ್ಸ್ಗೂ ಏನ್ಲೇ ಡಿಫ್ರೆನ್ಸ್? ಫೈಲ್ಸ್ ನ ಕೂತ್ಕೊಂಡ ನೋಡ್ಬೋದಲ್ಲೇ, ಪೈಲ್ಸ್ ಇದ್ರ ನೋಡ್ಕೋತ ಕುಂದಿರ್ಬೇಕಲ್ಲೇ. ಕರೆಕ್ಟ್ ಆಗಿ ಹೇಳ್ದೆ. ಕರೆಕ್ಟ್. ಏನಿದ್ ನಿಮ್ಮ ಅವತಾರ? ಕಾಲೇಜಿಗೆ ಬರೋ ಲಕ್ಷಣನ ಇದು? ಸರ್ ಶ್ರೀಶೈಲ ಕಮ್ಯಾರ್. ಸರ್ ಹೇಳಿ ಸರ್. ನೋಡಿ, ಇದು ಸ್ಟೂಡೆಂಟ್ ಲಕ್ಷಣ. ಬ್ಯಾಗು, ಇನ್ಶರ್ಟ್, ನೀಟ್ ಯೂನಿಫಾರ್ಮ್. ಎಲ್ಲಿ ನಿಮ್ ಬ್ಯಾಗಲ್ಲಿ ಒಂದು ಬುಕ್ ಇಟ್ಕೊಂಡು ಅಲ್ಲಾಡ್ಸ್ಕೊಂಡು ಬಂದ್ಬಿಡ್ತೀರಾ ಕಾಲೇಜ್ಗೆ? ನಾಳೆಯಿಂದ ಬ್ಯಾಗ್ ಇಲ್ದಲ್ಲ ಯಾವನಾದ್ರೂ ಬಂದ್ರೆ ಪ್ರಿಮಿಸಿಸ್ ಒಳಗಡೆ ಎಂಟ್ರಿ ಇಲ್ಲ ನಿಮಗೆಲ್ಲ. ಓಕೆ ಸರ್, ನೀವು ಹೊಡಿ ಶ್ರೀಶೈಲ. ಥ್ಯಾಂಕ್ ಯು. ಬ್ಯಾಗ್ ಮರಿಬೇಡಿ. ಯಾವಾಗ ನೋಡಿದ್ರು ಬ್ಯಾಗಲ್ಲಿ ಬ್ಯಾಗಲ್ಲಿ ಅಂತ ಬೈತಾನೆ ಇರ್ತಾನಲ್ಲ, ಈ ನನ್ನ ಮಗ ಬ್ಯಾಗಲ್ಲಿ ಹೆಂಗ್ ಕಾಣ್ತಾನೆ ಅಂತ ನೋಡಕ್ಕಂತಾನೆ ತರಿಸ್ದೆ. ಹಾ, ಬ್ಯಾಗ್ ಹಾಕೋ. ಬೆನ್ನಿಗೆ ಬ್ಯಾಗ್ ಹಾಕಲಲ್ಲ, ಬೇಗ, ಟೈಮ್ ಇಲ್ಲ. ಇದಾಗ್ತಿಲ್ಲ. ನಿನ್ ಸೈಜಿಗೆ ಆಗೋಕೆ ನೀನೇನ್ ಸ್ಟೂಡೆಂಟಾ? ತಿಂದು ತಿಂದು ಹಂದಿ ತರ ಬೆಳೆದಿದ್ಯಾ? ಎಷ್ಟಾಗತ್ತೆ ಅಷ್ಟು ಹಾಕೋ. ಈಗ ಮುಂದೆ ಬಾ, ನಿಂತ್ಕೋ, ರೆಡಿಗೆ ಹೋಗು. ನಿಲ್ಲು, ಸಾಕೋ. ಇವಾಗ ಯೂ ಟರ್ನ್ ಮಾಡು. ಇವಾಗ ಸ್ಟ್ರೈಟ್ ಹೋಗು, ಹೋಗ್ತಾ ಇರೋ. ಏನಾಯ್ತು? ಏನಿಲ್ಲ. ಏನ್ ನಿಜವಾಗ್ಲೂ ಏನಾಗಿಲ್ವಾ? ಏಟಾಗಿದ್ರೆ ಹೇಳು, ಆಂಬ್ಯುಲೆನ್ಸ್ ಕರ್ಸ್ಬಿಡ್ತೀನಿ. ಅಂತ ಬಂದೇ ಬಿಡ್ತಾನೆ. ಏಯ್, ಈಗ ಎಲ್ಲಿಗೆ ಬರ್ಬೇಕು ಹೇಳು? ಹಂಗೆ ತಲೆ ಬಗ್ಸ್ಕೊಂಡು ನೆಲ ನೋಡ್ಕೊಂಡು ಹಂಗೆ ಮುಂದೆ ಸ್ವಲ್ಪ ಬರ್ತಾ ಇರು. ಹಾ, ಅಲ್ಲೊಂದ್ ದಿಬ್ಬ ಕಾಣಿಸ್ತಾ ಇದೆಯಾ? ಕರೆಕ್ಟ್ ಅದ್ರ ಮೇಲೆ ಹಂಗೆ ಬ್ಯಾಗ್ ಇಡು. ಇವಾಗ ತಿರ್ಗೋ. ಅಲ್ಲಿ ಮೆಟ್ಲು ಕಾಣಿಸ್ತಾ ಇದೆಯಾ? ಹತ್ಕೊಂಡು ಹಂಗೆ ಹೋಗ್ತಾ ಇರೋ. ನಿಮ್ ಮಗಳು ಕಾಣಿಸ್ತಾಳೆ, ಹಂಗೆ ಕರ್ಕೊಂಡು ಹೋಗ್ತಾ ಇರ್ಬೇಕು. ಹಾ, ಶೇಷು, ಅವಳಕ್ಕಿಂತ ನೀನೇ ಜಾಸ್ತಿ ಟೆನ್ಷನ್ ಆಗಿದ್ಯಾ? ಕೂಲ್. ಏನ್ ಕೂಲ? ಕೂಲ್ ಕೂಲ್. ಅಲ್ಮೇಲೂ ಅವರು ಮುಖ ಪರಿಚಯ ಏನಾದ್ರೂ ಇದೆಯಮ್ಮ? ಇಲ್ವಲ್ಲ ಅಂಕಲ್, ಅವರೆಲ್ಲ ವೇಷ ಮರ್ಸ್ಕೊಂಡಿದ್ರು. ಏ ಗಾಬರಿ ಆಗ್ಬೇಡ. ನಾನ್ ಯಾಕೆ ಹೇಳ್ತಾ ಇದ್ದೀನಂದ್ರೆ, ಇದಕ್ಕಿಂತ ಮೊದ್ಲು ಅವ್ರನ್ನೆಲ್ಲಾದ್ರೂ ನೋಡಿದ್ಯಾ? ಯಾವ್ದಾದ್ರು ಫೆಮಿಲಿಯರ್ ಫೇಸ್? ಅಂದ್ರೆ ಅಂದ್ರೆ ಮೊದ್ಲು ಎಲ್ಲೋ ನೋಡಿರೋ ನೆನಪು. ಹಾ ಅಂಕಲ್. ಅದು ಹೇಳಕಂತ ಹೇಳು. ಒಬ್ಬ KGF ಫಿಲಮ್ ಅಲ್ಲಿ ಲಾಸ್ಟ್ ಫೈಟ್ ನಲ್ಲಿ ಫುಲ್ ಗಡ್ಡ ಬಿಟ್ಕೊಂಡು ಮಚ್ಚಿಡ್ಕೊಂಡು ಓಡ್ ಬರ್ತಿರ್ತಾನಲ್ಲ, ಅದೇ ಥರ್ಡ್ ಲೈನ್ ಅಲ್ಲಿ. ಅವನ್ ಶೇವ್ ಮಾಡಿದ್ರೆ ಹೇಗಿರ್ತಾನೋ ಹಾಗೆ ಇದ್ದ ಅಂಕಲ್. ಇನ್ನೊಬ್ಬ ಕುರುಕ್ಷೇತ್ರ ಫಿಲಮ್ ಅಲ್ಲಿ ಅಭಿಮನ್ಯು, ನಿಖಿಲ್ ಕುಮಾರಸ್ವಾಮಿ, ಅವನು ಫೈಟ್ ಮಾಡ್ತಿರ್ಬೇಕಾದ್ರೆ ಸೈನಿಕರೆಲ್ಲ ಬರ್ತಾರಲ್ಲ, ಹೌದು, ಅದ್ರಲ್ಲೊಬ್ಬ ಬರ್ಜಿ ಎಸಿತಾನಲ್ಲ, ಅವನ್ ತರನೇ ಇದ್ದ ಅಂಕಲ್. ಬರ್ಜಿ ಎಸಿತಾನ. ಆಮೇಲೆ ಮೂರನೇ ಅವನು ಇನ್ನು ಹಂಗೆ ಹೇಳು. ಪೈಲ್ವಾನು, ಟಗರು ಪಗರು ಅಂತ ಹಿಡಿದು ಶ್ರೀಮನ್ ನಾರಾಯಣ ತನಕ ಎಲ್ಲ ವಿಲನ್ಗಳ ಹೆಸರು ಹೇಳು. ಇದೇ ಶ್ರದ್ಧೆ ಸ್ಟಡೀಸ್ ಮೇಲೆ ಇಟ್ಟಿದ್ರೆ ಇಷ್ಟೊತ್ತು ಯಾವತ್ತ ಅವತಾರ ಆಗ್ತಿದೆ. ಶೇಷು ಕೂಲ್. ಏನ್ ಕೂಲ್? ಅಲ್ಮೇಲು ನೀನು ಹೋಗಮ್ಮ.
ರೆಸ್ಟ್ ಮಾಡು. ಅಂಕಲ್ ಆ ಮೋಡ್ರಿ ಅವನು ಆ ಫಿಲಂ ಹಲೋ. ಪ್ಲೀಸ್. ಪಾಪ ತುಂಬಾ ಸ್ಟ್ರೈನ್ ಆಗ್ಬಿಟ್ಟಿದ್ದಾಳೆ. ಸದ್ಯ ಅವಳಿಗೇನು ಆಗ್ಲಿಲ್ವಲ್ಲ, ನೀನ್ ಕೂಲ್ ಆಗಿರು. ಏನ್ ಕೂಲ? ಯಾಕೋ? ಟ್ಯೂಷನ್ಗೆ ಹೋಗು, ಓದ್ಕೋ ಅಂದ್ರೆ ಇಲ್ದೇ ಇರೋ ಕಥೆ ಎಲ್ಲ ಹೇಳ್ತಾಳೆ. ಪ್ರಿನ್ಸಿಪಾಲ್ ಆಗಿದ್ಯಾ, ನಿನ್ನ ಮಗಳ ನಿನ್ ಕೈಲಿ ಓದ್ಸೋಕ್ ಆಗದೆ ಇದ್ರೆ ಇನ್ನೊಂದು ಮದುವೆ ಮಾಡ್ಕೋ, ಅವಳಾದ್ರೂ ಇವಳು ನೋಡ್ಕೋತಾಳೆ ಅಂತ ಯಾರ್ಯಾರೋ ಏನೇನೋ ಬಾಯಿಗೆ ಬಂದಿದ್ದು ಪುಕ್ಸಟ್ಟೆ ಸಲಹೆ ಎಲ್ಲ ಕೊಡ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ಹೆಂಗಿರ್ಲಿ ನಾನು? ಇವಳು ನೋಡಿದ್ರೆ ಯಾವಾಗ್ಲೂ 3 ಜನ ದಂಡಪಿಂಡ್ಗಳ ಜೊತೆ ತಿರುಗ್ತಾ ಇರ್ತಾಳೆ. 3 ಜನನ? ಕಾಮಾಕ್ಷಿ, ನೀನ್ ಎಷ್ಟು ಜನ ನೋಡ್ದೆ ಅಂದೆ? ಗೊತ್ತಾಗ್ಲಿಲ್ಲ ಸರ್, ಫುಲ್ ಕತ್ಲು. ಕತ್ಲ? ಕಿಡ್ನಾಪ್ ಆಗಿದ್ ಮಧ್ಯಾಹ್ನ ಅಲ್ವಾ? ನಾನು ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ನಲ್ಲ ಸರ್. ಲೂಸೇನೆ ಇವಳು. ಆಮೇಲೆ ಕೂಲಿಂಗ್ ಗ್ಲಾಸ್ ತೆಗೆದು ನೋಡ್ದೆ ಸರ್, 3 ಜನ, ವಸಾಮ, ರಾಬಿನ್ ಹುಡ್ಡು ಮತ್ತೆ ವೀರಪ್ಪನು, ಇವ್ರು 3 ಜನ ಸೇರ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋದ್ರು ಸರ್. 3 ಜನ, ಇಲ್ಲೂ 3 ಅಲ್ಲೂ 3. ಸಮಥಿಂಗ್ ಇಸ್ ಫಿಶಿ. ವಿಷಯ ಬೇರೆನೇ ಇದೆ. ಸರಿ ಶಶು, ಏನ್ ಮಾಡೋಣ? ನಾನು 2 ದಿನ ಊರಲ್ಲಿರಲಿ, ಬಂದ್ಮೇಲೆ ನೋಡೋಣ. ನಾನೆಲ್ಲ ನೋಡ್ಕೊಂತೀನಿ, ನೀನ್ ಟೆನ್ಷನ್ ಆಗ್ಬೇಡ, ಕೂಲ್ ಆಗಿರು. ಕೂಲ್ ಕೂಲ್. ಎಲ್ಲಲ್ಲಿ ಬರ್ತಾನಿರ್ಲಿ, ಸಾವಕಾಶ ಇರೋ ಮರ. ಏಕೇಶ್ವ, ಏನೋ ಮಾಡಾಕತ್ತಿ ಇಲ್ಲಿ? ಈಗ್ಲೂ ಒಂದ್ ಜೋಡಿ ಮಾತಾಡ್ಬೇಕಿನ್ಲಿ, ಸುಮ್ನಿರ್ಲಿ ಪ್ಲೀಸ್. ಹೋಗ. ಮುಖ ಎತ್ ಮುಚ್ಕೊಂಡಿಲ್ಲಿ. ಹೋಗಲೇ. ಹೋಗೋ ನಿನ್ನಪ್ಪನ. ಏನೋ ನಡ್ಸ್ಲಿಕತ್ತೀರಿ, ಮಾಡ್ರಿ. ಮುಸ್ಕಾಕೊಂಡಿದ್ರು ಹೆಂಗ್ ಕಂಡಿಡ್ದಾವ? ಅದ ನಂಗೂ ಅರ್ಥ ಆಗ್ತಿಲ್ಲಲೇ. ಈ ತರ ಕಲರ್ ಶರ್ಟು, ಈ ವಿಚಿತ್ರ ಡಿಸೈನ್ ನೋಡಿ ಕಂಡು ಹಿಡಿದ್ನ ಅಂತ. ಈ ತರ ಶರ್ಟು ಇಡೀ ಊರ್ನಾಗ ಯಾರ ಹಂತ್ಯಕ್ಕೂ ಇಲ್ಲ, ಅದಕ್ ನಾನಾ ಫೇಮಸ್ಸು. ಇದ್ ನೀವತ್ತೆ ಹಾಕೊಂಡ್ಬರ್ಬೇಕೇನ್ಲಿ? ಸರಿ ಬಿಚ್ಲೇನಾ? ಅವ ಹೋಗಿ ಯಾರಿಗಾದ್ರು ಹಾಕೊಟ್ಟಾರ ಅಷ್ಟೇ. ಅಷ್ಟೆಲ್ಲ ಸೀನ್ ಇಲ್ಲ ಬಿಡಲೇ. ನೀನು ಬಂದೇನ್ ನೋಡ್ ಬಕ್ರಾ. ಬಂದೆ. ತಗೋ. ಯಜಮಾನ್ರೆ, ಮಗಳು ಬರ್ಲಿಲ್ವಾ? ಮನೆಯಲ್ಲ ಇದ್ದಾಳಲ್ಲ. ಮನೇಲಿದ್ದಾರೆ, ನಿಮ್ ಜೊತೆ ಊರಿಗೆ ಬಂದಿದ್ದಾರೆ ಅನ್ಕೊಂಡಿದ್ದೆ. ನನ್ ಜೊತೆ ಅಲ್ಲಿ ಬಂದು ಸರಿಯಾಗಿ ನೋಡಿದ್ಯಾ? ಅಯ್ಯೋ, ಸತ್ಯವಾಗ್ಲೂ ಅಮ್ಮವ್ರ ಮನೇಲಿಲ್ಲ. ಅಲ್ಮೇಲು, ಅಯ್ಯೋ ಯಜಮಾನ್ರೆ, ಇಲ್ಲ. ಅಯ್ಯೋ ಅಲ್ಮೇಲು, ಅಯ್ಯೋ ಅಲ್ಮೇಲು. ಯಜಮಾನ್ರೆ, ಇಲ್ಲ ಅಂತ ಹೇಳಿಲ್ವಾ? ಅಲ್ಮೇಲು. ನಾನು ಗಾಡಿನಲ್ಲಿ ಬರ್ತಿದ್ದೆ ಸರ್, ನನ್ನ ಸಡನ್ ಆಗಿ ಯಾರೋ ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಮಾಡಿದ್ರು ಅಂದ್ರೆ ನಿನ್ನ ಒಡೆದು ವಾಚು ಚೈನು ಏನಾದ್ರು? ರಾಬರಿ ಮಾಡುವಂತ ಉದ್ದೇಶ ಏನಿದ್ದಂಗಿದ್ದಿಲ್ಲ ಸರ್, ಯಾವುದೋ ಒಂದು ಹಳೇ ದ್ವೇಷ ಇದ್ದಂಗಿತ್ತು. ಅವರು ಇಷ್ಟಪಟ್ಟೆ ಹೊಡೆದ್ರು, ಮನಸ್ಸೋ ಇಚ್ಛೆ ಹೊಡೆದ್ರು, ಎಂಜಾಯ್ ಮಾಡ್ಕೊಂತ ಹೊಡೆದ್ರು. ಮೋಸ್ಟ್ಲಿ ಅವರು ನಮ್ಮೂರವ್ರೇ ಅನಿಸ್ತೆ. ಊರವರು ಅಲ್ಲ, ಅದೆಂಗಷ್ಟು ಪರ್ಫೆಕ್ಟ್ ಆಗಿ ಹೇಳ್ತೀರಾ? ಇಡೀ ಊರವ್ರ ಹತ್ರ ಎಲ್ಲ ಒದೆ ತಿದ್ದಿದ್ದೀರಾ? ಇನ್ಫಾರ್ಮೇಶನ್ ಮಾತ್ರ ಕೊಡಬೇಕು, ಇಂಟ್ರಾಗೇಷನ್ ನಾವು ಮಾಡ್ತೀವಿ. ಹೇಳಿ ಶೇಷು. ಹಲೋ, ನಾನೇ. ಅಲ್ಮೇಲು ಕಾಣಿಸ್ತಿಲ್ವಾ? ವಾಟ್? ಮತ್ತೆ ಕಾಣಿಸ್ತಿಲ್ವಾ? ಸರಿಯಾಗಿ ಹುಡುಕ್ದೇನೋ? ಸರಿಯಾಗಿ ಹುಡ್ಕೋಕ್ ಅವಳೇನ್ ಪೆನ್ನ ಪೆನ್ಸಿಲ್ಲ ಇಲ್ಲ ಇಲ್ವಾ? ನೋ ರಿಲ್ಯಾಕ್ಸ್, ನೀನ್ ರಿಲ್ಯಾಕ್ಸ್ ಆಗಿರು, ನಾನು ಬರ್ತಾ ಇದ್ದೀನಿ. ಏನಂತ ಯಜಮಾನ್ರೆ?
ನಿನಗೆ ಫೋನ್ ಮಾಡೋಕ್ಕಾಗಲ್ವಾ? ನಾನು ಬಂದ್ಮೇಲೆ ಹೇಳ್ತೀಯಲ್ಲ, ಎಲ್ಲೋದ್ಲ? 2 ದಿವಸ ಆಯ್ತು. ಕರ್ಮ. ಎಷ್ಟ್ ಜನ ಅಂತ ಹೇಳಿದ್ರಿ? ಸರ್ 3 ಜನ ಇದ್ರು ಸರ್. 3 ಜನ ಬರ್ಕೊಂಡೆ.